ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವ ಮೂವಿ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಒಂದ್ ಹೇಳ್ಬೇಕು, ನಾನು ಯಾವ ಮೂವಿನೂ ಕ್ರಿಟಿಕ್ಸ್ ತರ ರಿವ್ಯೂ ಮಾಡೋದಿಲ್ಲ. ಮೂವಿ ನೋಡಿ ಕಾಮನ್ ಆಡಿಯನ್ಸ್ ತರ ಇಷ್ಟ ಆದ್ರೆ ಯಾಕೆ ಇಷ್ಟ ಆಯ್ತು, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಜನರಲ್ ಆಗಿ ಮಾತಾಡ್ತೀನಿ, ಆಯ್ತಾ. ಈ ಮೂವಿ ಬಗ್ಗೆ ಬರೋದಾದ್ರೆ ಫಸ್ಟೇ ಹೇಳ್ಬಿಡ್ತೀನಿ, ನೀವೇನಾದ್ರೂ ಮಾಸ್ ಮೂವೀಸ್ ನೋಡೋ ಆಡಿಯನ್ಸ್ ಆದ್ರೆ ಈ ಮೂವಿ ನಿಮ್ಗಲ್ಲ. ಆಮೇಲೆ ಬೈಕೊಂಡು ಎದ್ದು ಬರ್ತೀರಾ. ಇಲ್ಲ ಸ್ಲೋ ನರೇಷನ್ ರಿಫ್ರೆಶಿಂಗ್ ಆಗಿರೋ ಮೂವಿ ನೋಡೋರಾಗಿದ್ರೆ ಮಿಸ್ ಮಾಡದೆ ಫಸ್ಟೇ ಹೋಗಿ ನೋಡ್ಕೊಂಬನ್ನಿ. ಮೂವಿ ಒಂಥರ ಆರ್ಟಿಸ್ಟಿಕ್ ಆಗಿದೆ. ಮಧ್ಯ ಮಧ್ಯ ನರೇಷನ್ಸ್ ಬರುತ್ತೆ. ಅದ್ರ ಡೀಪ್ ಮೀನಿಂಗ್ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಮೂವಿನ ಫೀಲ್ ಮಾಡ್ಬೋದು. ಅದ್ರೊಳಗಡೆ ನಾವು ಒಬ್ರಾಗ್ಬಿಡ್ತೀವಿ. ಪ್ರತಿ ಒಬ್ರು ಲೈಫ್ನು ಮಿರರ್ ತರ ತೋರಿಸುತ್ತೆ. ನಮ್ ಜೀವನದಲ್ಲಿ ಒಂದ್ಸರಿನಾದ್ರೂ ಈ ಮೂವಿಲಿ ಹೀರೋಗೆ ಅನ್ಸ್ದಂಗೆ ಅನ್ಸಿರುತ್ತೆ. ತುಂಬಾ ಜನ ಆ ಥಾಟ್ಸ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾರೆ. ಸ್ವಲ್ಪ ಜನ ಅಲ್ಲೇ ಸ್ಟಕ್ ಆಗಿರ್ತಾರೆ. ಇನ್ನೂ ಸ್ವಲ್ಪ ಜನ ಇಲ್ಲದೆ ಇರೋದನ್ನ ಅಥವಾ ಕಾಣದೇ ಇರೋದನ್ನ ಹುಡ್ಕೊಂಡು ಹೋಗ್ತಾರೆ. ಎಲ್ಲೋ ಒಬ್ಬೊಬ್ರಿಗೆ ಅದು ಸಿಕ್ಬೋದು. ಸ್ಪೀಡ್ ಆಗಿ ಓಡ್ತಿರೋ ಪ್ರಪಂಚದಲ್ಲಿ ಒಂದ್ಸರಿನಾದ್ರೂ ಪಾಸ್ ಮಾಡಿ ಯೋಚನೆ ಮಾಡಿರ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಈ ಸ್ಟ್ರೆಸ್ಫುಲ್ ಲೈಫಿಂದ ಎಸ್ಕೇಪ್ ಆಗಿ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು. ಎಲ್ಲರೂ ಕೆಟ್ಟವ್ರೆ, ನಂಗೆ ಯಾಕೆ ಈ ತರ ಲೈಫ್ ಸಿಕ್ತು, ಈ ತರ ಸಾವಿರಾರು ಯೋಚನೆಗಳು ಬಂದಿರುತ್ತೆ. ನಾವು ಹೋಗೋ ದಾರಿಲಿ ಒಂದು ಗುರಿ ಇರಬೇಕು. ಒಬ್ರೆ ಎಷ್ಟು ದೂರ ಅಂತ ಹೋಗಕ್ಕಾಗುತ್ತೆ ಅಲ್ವಾ, ಬೇಜಾರಾಗ್ಬಿಡುತ್ತೆ. ಆ ದಾರಿಯಲ್ಲಿ ಜೊತೆಗೆ ಒಂದಷ್ಟು ಪ್ರೀತಿ ಮಾಡೋ ಜನ ಇದ್ರೆ ಪ್ರಯಾಣ ಖುಷಿಯಾಗಿ ಇರುತ್ತೆ. ಹೋಗೋದೇ ಗೊತ್ತಾಗಲ್ಲ. ಅದೇ ಜಗಳ ಆಡ್ಕೊಂಡು ಕಿರಿಕಾಗ್ತಾ ಇದ್ರೆ ಮುಟ್ಬೇಕಾಗಿರೋ ಗುರಿ ಕೂಡ ತುಂಬಾ ದೂರ ಆಯ್ತಪ್ಪ, ಸುಸ್ತಾಯ್ತು, ನನ್ನಿಂದ ಆಗಲ್ಲ ಅಂತ ಗುರಿ ಮುಟ್ಟೋಕ್ಕೂ ಆಗದೆ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ. ಅದಕ್ಕೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ ಜೊತೆಗೆ ಪ್ರಯಾಣ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಜರ್ನಿಯಲ್ಲಿ ಎಷ್ಟೋ ಜನ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ, ಎಷ್ಟೋ ಜನ ಮಧ್ಯದಲ್ಲಿ ಸಿಗ್ತಾರೆ, ಎಷ್ಟೋ ಜನ ಗೊತ್ತಿಲ್ಲದೆ ಇರೋದನ್ನ ಅರ್ಥ ಮಾಡಿಸಿ ಕಲಿಸಿ ಹೋಗಿರ್ತಾರೆ. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅಲ್ಲೂ ಏನಾದ್ರೂ ಕಲಿತು ಆದಷ್ಟು ಕ್ಷಮಿಸಿ ಮುಂದೆ ಹೋಗ್ತಾ ಇರಬೇಕು. ಅದೇ ನೋಡಿದವರು ಏನಂತಾರೆ. ಈ ಮೂವಿನ ಜೀವಾಳ ಅಂದ್ರೆ ಅದು ರೈಟಿಂಗ್. ಅದ್ಭುತವಾಗಿ ಬರ್ದಿದ್ದಾರೆ. ಅದನ್ನ ಬರೆದು ಡೈರೆಕ್ಷನ್ ಮಾಡಿರೋದು ಒಬ್ಬರೇ ಆಗಿರೋದ್ರಿಂದ ಅವರು ಏನ್ ಅಂದ್ಕೊಂಡಿದಾರೋ ಅದನ್ನ ಹಂಗೆ ತೆರೆ ಮೇಲೆ ತೋರಿಸಿದ್ದಾರೆ. ಒಂದು ಕ್ಷಣ ನಂಗೆ ಪುಟ್ಟಣ್ಣ ಕಣಗಾಲ್ ಅವ್ರ ಮೂವೀಸ್ ನೆನಪಾಯ್ತು. ನವೀನ್ ಶಂಕರ್ ಅವ್ರ ಡೆಡಿಕೇಶನ್ ಎಷ್ಟಿದೆ ಅಂದ್ರೆ ಅವರು ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ. ಆಲ್ಮೋಸ್ಟ್ ಕಾರ್ಡಿಯಕ್ ಅರೆಸ್ಟ್ ಆಗಿದೆ. ಹಂಗಿದ್ರು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಆಕ್ಟಿಂಗ್ ಅಂತೂ ಕ್ಯಾರೆಕ್ಟರ್ ಒಳಗಡೆ ಜೀವಿಸಿದ್ದಾರೆ. ತುಂಬಾ ಒಳ್ಳೆ ಆಕ್ಟರ್. ಲಾಸ್ಟ್ ಅಲ್ಲಿ ನಂಗೆ ಅಳುನೇ ಬರ್ಸಿದ್ರು. ಜಿಗಿ ಸೆಂಟಿಮೆಂಟ್ ಮ್ಯೂಸಿಕ್ ಇಲ್ಲ, ಬಿಲ್ಡಪ್ ಡೈಲಾಗ್ಸ್ ಇಲ್ಲ, ಬರೀ ಆಕ್ಟಿಂಗ್ ಅಲ್ಲೇ ಅಳಿಸ್ಬಿಟ್ರು. ದುಃಖ ಗಂಟ್ಲಲ್ಲೇ ಇತ್ತು. ಲಾಸ್ಟ್ಗೆ ತಡ್ಕೊಳಕ್ಕಾಗ್ಲಿಲ್ಲ. ಮೂವಿ ನೋಡಿದ್ಮೇಲೆ ನಂಗನ್ಸಿದ್ ಏನಂದ್ರೆ, ಇಲ್ದಿರೋದ್ ಏನೋ ಹುಡ್ಕೋದಕ್ಕಿಂತ ಜೀವನನ ಕಾಂಪ್ಲಿಕೇಟ್ ಮಾಡ್ಕೊಳ್ದೆ ಇರೋ ಜೀವನನ ಈಸಿಯಾಗಿ ತಗೊಂಡು ಸಿಂಪಲ್ ಆಗಿ ಹೋದ್ರೆ ಖುಷಿಯಾಗಿ ಇರ್ಬೋದು. ಮತ್ತೆ ಯಾರೋ ನೋಡ್ದೋರು ಏನಂತಾರೆ ಅನ್ಕೊಳ್ಳೋ ಬದಲು ನೋಡ್ದೋರು ಏನಾದ್ರೂ ಅನ್ಕೊಳ್ಳಿ ಅನ್ಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗೆ ಜೀವನ ಮಾಡೋದು ಒಳ್ಳೇದು ಅನಿಸ್ತು. ಇಷ್ಟು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.